ಠಾಣೆ ಚಿತ್ರತಂಡದವರೆಗೂ ಹಾಗೆ ಮಾಧ್ಯಮ ಮಿತ್ರ ವರ್ಗದವರೆಗೂ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮೊದಲು ಠಾಣೆ ಚಿತ್ರದ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ, ನಂತರ ಆಡಿಯೋ. ಠಾಣೆ ಚಲನಚಿತ್ರ ಒಟ್ಟಾರೆ ಕ್ರೈಮ್, ಥ್ರಿಲ್ಲರ್, ಆ್ಯಕ್ಷನ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ, ಸೆಂಟಿಮೆಂಟ್ಸ್ ಎಲ್ಲವನ್ನೂ ಒಳಗೊಂಡಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ಪಾತ್ರ ವರ್ಗದವರು ಸುಮಾರು 200 ಜನ ಆರ್ಟಿಸ್ಟ್ಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಕ್ಕೂ ಕೂಡ ತುಂಬ ಒಂದೊಂದು ಕ್ಯಾರೆಕ್ಟರ್ಗೂ ಟ್ರೀಟ್ ಮಾಡಬೇಕಾದ್ರೆ ತುಂಬ ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪ್ರವೀಣ್ ಅವರು ಮುಖ್ಯ ನಾಯಕರಾಗಿದ್ದಾರೆ ಮತ್ತು ಭಗತ್ ರಾಜ್ ಅವರು ಡೈರೆಕ್ಟರು. ಸೊ ಈ ಒಂದು ಚಲನಚಿತ್ರದಲ್ಲಿ 2 ಹಾಡುಗಳು ಹೇಗೆ ಇನ್ವಾಲ್ವ್ ಆಗುತ್ತೆ ಅಂದರೆ, ಫಸ್ಟ್ ಸಾಂಗ್ ಬಂದು ನಾಯಕನ ಒಂದು ಕ್ಯಾರೆಕ್ಟ್ರು, ಅಂದರೆ ಆ ಸ್ಲಮ್ ಸುತ್ತಮುತ್ತ ಒಂದು ವಾತಾವರಣದಲ್ಲಿ ಇರೋವಂಥ ಒಬ್ಬ ಮಧ್ಯಮ ವರ್ಗದ ಮಧ್ಯ ವಯಸ್ಕ ಅಂತ ಹೇಳ್ಬೋದು. ಸೊ ಅವರ ಒಂದು ಜರ್ನಿ ಹೇಗಿರುತ್ತೆ, ಆ ಸುತ್ತಮುತ್ತ ಏರಿಯಾದಲ್ಲಿ ಅವ್ರು ಹೇಗೆ ಎಲ್ರಿಗೂ ಬೇಕಾದವರಾಗಿರ್ತಾರೆ ಅನ್ನೋದನ್ನು ಒಂದು ಬಿಂಬಿಸುವಂಥ ಒಂದು ಮಾಂಟೇಜ್ ಸಾಂಗು. ಅದರಲ್ಲಿ ಸ್ವಲ್ಪ ಒಂದಷ್ಟು ಗಾದೆಗಳನ್ನ ಸೇರಿಸಿ ಒಂದು ಮೋಟಿವೇಶ್ನಲ್ ಸಾಂಗ್ ಮಾಡಬೇಕು ಅಂದಾಗ, ಕಂಪೋಸಿಂಗ್ ಆದಮೇಲೆ ನಮ್ಮ ರೆಮೋ ಅವರು ಅದ್ಭುತವಾದ ಒಂದು ಸಾಹಿತ್ಯ ಕೊಟ್ಟರು. ಡೈರೆಕ್ಟರ್ ಸರ್ ಕೂಡ ಒಂದಷ್ಟು ಗಾದೆಗಳು ಇಂಥದನ್ನೆಲ್ಲ ಅಳವಡಿಸಿ ಅಂತೆಲ್ಲ ಹೇಳಿದ್ರು. ಅದೇ ರೀತಿ ರೆಮೋ ಅವರು ತುಂಬ ಚೆನ್ನಾಗಿ ಬರ್ಕೊಟ್ರು. ದೆನ್ ಅದನ್ನು ಫಸ್ಟ್ ನಮಗೆ ಪ್ಲ್ಯಾನ್ ಇರಲಿಲ್ಲ, ಅಂದರೆ ಮಕ್ಕಳ ಹತ್ರ ಹಾಡಿಸ್ಬೇಕು ಅಂತ. ಬಟ್ 4 ಜನ ಸಿಂಗರ್ಸ್ ಹತ್ರ ಹಾಡಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಅದಾದ ನಂತರ ಸಾಂಗ್ ಮ್ಯೂಸಿಕ್ ಎಲ್ಲ ಆಗಿ ಹೊರ ಬಂದಾಗ, ಇದು ಯಾಕೆ ಮೋಟಿವೇಶ್ನಲ್ ಸಾಂಗ್ ಆಗಿರೋದ್ರಿಂದ ಮಕ್ಕಳು ಹಾಡಿದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬಂತು. ಆಗ ನಾನು ಇವ್ರಿಗೆ ಹೇಳಿದಾಗ, ಟೀಮ್ಗೆ ಹೇಳಿದಾಗ, ಇಲ್ಲ ಖಂಡಿತ ಮಾಡೋಣ ಅಂತಂದರು. ಸೊ ಆಗ ಈ ಸಾಂಗ್ನಲ್ಲಿ ಜ್ಞಾನ ಮತ್ತು ದಿವ್ಯಾ ಅಲೂರವರ ಮಗಳು ಕೂಡ ಹಾಡಿದ್ದಾಳೆ, ಜನ್ಯ ಮತ್ತು ಮೌಲ್ಯ, ಹಾಗೆ ನಾಗಚಂದ್ರಿಕಾ ಅವರ ಮಗ ಅಚಿಂತ್ಯ ಅಂತ, ನಂತರ ಕುಶಲ ಅಂತ ಸಿಂಗರ್, ಅವ್ರ ಮಗಳು ಕೂಡ ಹಾಡಿದ್ದಾಳೆ, ಅನುಷ್ಕಾ. ಸೊ ಇನ್ನು 2ನೇ ಸಾಂಗ್ ಬಂದು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಅದು ಒಂದು ಲವ್ ಮಾಂಟೇಜ್ ಸಾಂಗು. ಅದನ್ನು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ನಂತರ ಲಕ್ಷ್ಮೀ ರಮೇಶ್ ಅವರು ಸಾಹಿತ್ಯ ಬರೆದಿದ್ದಾರೆ. ಸೊ ಒಟ್ಟಾರೆ ಚಲನಚಿತ್ರ ಸಾಂಗ್ಗಳ ಜೊತೆಗೆ, ಸಾಂಗಿಗಿನ್ನ ನನಗೆ ಹೆಚ್ಚಿಗೆ ಕೆಲಸ ಇದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ. ಬಿಕಾಸ್ ಈ ಸಾಂಗ್ ನಾನು ಮೂವಿ ಅವರು ಫಸ್ಟ್ ಸ್ಟೋರಿ ಹೇಳಾದ್ಮೇಲೆ ನನಗೆ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿ ನನ್ನ ಮೂವಿ ಬಂದಾಗ ಆಲ್ಮೋಸ್ಟ್ 1 ಇಯರ್ ಗ್ಯಾಪ್ ಆಗೋಗಿತ್ತು. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಸಾಂಗ್ಸೇ ಬೇರೆ. ಆಮೇಲೆ ನನಗೆ ಮೂವಿ ಬಂದಾಗ ಸರಿ 2 ಸಲ 3 ಸಲ ನೋಡಿದೆ, ಸರಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಬೋದು ಅಂತ ಅಂದ್ಕೊಂಡೆ. ದೆನ್ ಅಗೈನ್ 1 ರೀಲ್ ಆಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದೆ, 2ನೇ ರೀಲು, 3ನೇ ರೀಲು ಹೋದ್ಮೇಲೆ ಮತ್ತೆ ಅಗೈನ್. ಸೊ ಒಟ್ಟು 3ನೇ ಸಲ ನಾನು ಅಗೈನ್ ಫಸ್ಟಿಂದ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಲಿಂಕ್ ಕೊಡಬೇಕು, ಈ ಕ್ಯಾರೆಕ್ಟ್ರಿಗೆ ಇದೇ ಮ್ಯೂಸಿಕ್ ಬರಬೇಕು, ಅಲ್ಲೂ ಇಲ್ಲೂ ಸಿಂಕ್ ಆಗಬೇಕು ಅನ್ನೋದೊಂದಿತ್ತು. ಸೊ ಒಂದು ವಿಭಿನ್ನವಾದ ಇದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಟ್ಟಾರೆ ಕೆಲಸ ಮಾಡಿದ್ದೀವಿ, ಇನ್ನೇನಿದ್ರು ನೀವು ಹೇಳಬೇಕು. ನಂತರ ಇದು ಮತ್ತೊಂದು ಖುಷಿ ಏನಂತಂದರೆ, ಲೇಖ ಆಡಿಯೋನ ಮುಂಚೆ ನನ್ನ ಫಸ್ಟ್ ಮೂವಿ ಅಪ್ಪು ಸರು ಬಿಡುಗಡೆ ಮಾಡಿಕೊಟ್ಟಿದ್ರು. ಸೊ ಅದು ಇವತ್ತು ಈ ಚಿತ್ರದ ಮೂಲಕ ರೀಲಾಂಚ್ ಮಾಡ್ತಾ ಇದ್ದೀವಿ. ಹೀಗೆ ಮುಂದೆ ಇನ್ನೊಂದಷ್ಟು ಚಲನಚಿತ್ರಗಳು ಮತ್ತು ಆಡಿಯೋಗಳು ಬರುವಂಥ ಸಾಧ್ಯತೆ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.